ಜ್ಯುವೆಲರಿ ಅಂಗಡಿಗಳನ್ನು ದೋಚಿದ್ದಾಯಿತು, ಬ್ಯಾಂಕ್ಗಳನ್ನು ರಾಬರಿ ಮಾಡಿದ್ದಾಯಿತು. ಈಗ ಮನೆಯನ್ನೇ ಗುಡಿಸಿಗುಂಡಾಂತರ ಮಾಡಿದೆ ಒಂದು ನೇಪಾಳಿ ಗ್ಯಾಂಗ್. ಮನೆ ಕೆಲಸಕ್ಕೆ ಅಂತ ಬಂದಿದ್ದರು. ಗಂಡ ಹೆಂಡತಿ ಇಬ್ಬರು ಮನೆಯಲ್ಲಿ ಕೆಲಸಕ್ಕೆ ಸೇರಿದರು. ಇನ್ನು ಒಂದು ತಿಂಗಳಾಗೋದಕ್ಕಿಂತ ಮುಂಚಿತವಾಗಿಯೇ 18 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತು ನಗದು ಹಣವನ್ನು ದೋಚಿ ಎಸ್ಕೇಪ್ ಆಗಿದೆ. ಮನೆ ಕೆಲಸದವರಿಂದಲೇ ಬಿಲ್ಡರ್ ಮನೆಯಲ್ಲಿ ಲೂಟಿ. 18 ಕೋಟಿ ಚಿನ್ನಾಭರಣ ದೋಚಿದ ಗಂಡ ಹೆಂಡತಿ. ಈ ಖತರ್ನಾಕ್ ದಂಪತಿಗಳನ್ನು ಒಮ್ಮೆ ನೋಡ್ರಿ. ನೇಪಾಳದಿಂದ ಮನೆ ಕೆಲಸಕ್ಕೆ ಅಂತ ಬಂದು ಒಂದಲ್ದ ಎರಡಲ್ದ 18 ಕೋಟಿ ಮೌಲ್ಯದ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ. ಮನೆಯಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿರೋ ವಸ್ತುಗಳು, ಮನೆಯ ಹೊರಗೆ ಬಿಸಾಡಿರೋ ಲಾಕರ್, ದಿಕ್ಕಿ ತೋಚದಂತಾಗಿರೋ ಕುಟುಂಬದವರು. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಮಾರತಹಳ್ಳಿ ಸಮೀಪದ ಯಮಲೂರಿನಲ್ಲಿ. ಈ ಭವ್ಯವಾದ ಬಂಗಲೆ ಬಿಲ್ಡರ್ ಶಿವಕುಮಾರ್ ಎಂಬುವವರಿಗೆ ಸೇರಿದ್ದು. ಇತ್ತೀಚೆಗಷ್ಟೇ ಶಿವಕುಮಾರ್ ತನ್ನ ಪುತ್ರನಿಗೆ ಮದುವೆ ಮಾಡಿಸಿದ್ರು. ಹಳೆ ಮನೆ ಆಗಿರೋದ್ರಿಂದ ರಿನೋವೇಷನ್ ಕೆಲಸ ಮಾಡಿಸ್ತಿದ್ರು. ಕಳೆದ 9 ತಿಂಗಳಿಂದ ಮನೆ ಕೆಲಸಕ್ಕೆ ವಿಕಾಸ್ ಹಾಗೂ ಮಾಯಾ ಅನ್ನೋ ನೇಪಾಳ ಮೂಲದ ದಂಪತಿ ಇದ್ರು. ಆದ್ರೆ ಇತ್ತೀಚೆಗೆ ಕೆಲಸ ಬಿಡ್ತೀವಿ ಅಂತ ಹೇಳ್ತಿದ್ದಂತೆ ಮನೆ ಮಾಲೀಕರು ಯಾರನ್ನಾದರೂ ಕೆಲಸಕ್ಕೆ ಸೇರಿಸಿ ಹೋಗಿ ಎಂದಿದ್ರು. ಅದರಂತೆ 20 ದಿನದ ಹಿಂದೆ ಇದೇ ದಿನೇಶ್ ದಂಪತಿಯನ್ನು ಕೆಲಸಕ್ಕೆ ಅಂತ ಸೇರಿಸಿಕೊಳ್ಳಲಾಗಿತ್ತು. ಮೊದಲು ಮನೆಯವರ ನಂಬಿಕೆಯನ್ನ ಗಳಿಸಿದ್ದ ಖತರ್ನಾಕ್ ದಂಪತಿ ಲಾಕರ್ಗಳನ್ನ ಒಡೆದು ದೋಚಿ ಪರಾರಿಯಾಗಿದ್ದಾರೆ. ಕಮಲಾ ಅಂತ ದಿನೇಶ್ ಅಂತ ಇಬ್ಬರನ್ನ ಸೇರಿಸಿದ್ರು. ಸೇರಿಸಾದ್ಮೇಲೆ ನಮ್ಮ ಮನೆ ಸೂಪರ್ವೈಸರ್ ಯಾವಾಗ ಅವನು 18 ವರ್ಷದಿಂದ ಇದ್ದಾನೆ ಸಿದ್ಧಾಂತ. ಅವನು ಯಾವಾಗ ಆಧಾರ್ ಕಾರ್ಡ್ ಕೇಳ್ದಿರಾ, ಬ್ಯಾಂಕ್ ಅಕೌಂಟ್ ಇಲ್ದಿರ ನಾವು ಯಾರಿಗೂ ಸೇರಿಸಲ್ಲ. ಸೊ ಅವ್ರು ಕೊಡ್ತೀನಿ, ಅಲ್ಲಿ ಅಳುಬ್ರದ್ರ ಇದೆ, ನಾವು ಅಲ್ಲೇನೋ ಒಂದು ಸ್ವಲ್ಪ ಪೇಮೆಂಟ್ ಕೊಡಬೇಕು, ತಂದು ಕೊಡ್ತೀನಿ ಅಂತ ಹಿಂಗೆ ಸತಾಯಿಸ್ಕೊಂಡ್ ಬರ್ತಾ ಇದ್ರು. ಬರೋ ಅಷ್ಟೊಳಗೆ ಇಷ್ಟು ಕೆಲಸ ಮಾಡೋರು. 22 ದಿವಸ ಏನೋ ಆಗಿತ್ತು ಬಂದು ಅಷ್ಟೊಳಗಡೆ ಈ ಕೆಲಸ ಮಾಡಿದ್ರು. ಇದು ಆಕಸ್ಮಿಕವಾಗಿ ನಡೆದ ಕಳ್ಳತನವಲ್ಲ, ಬದಲಾಗಿ ಪಕ್ಕಾ ಪ್ಲಾನ್ ಮಾಡಿ ನಡೆಸಿರೋ ಕೃತ್ಯ. ಶಿವಕುಮಾರ್ ಅವರ ಮನೆಯಲ್ಲಿ ಕಳೆದ 9 ತಿಂಗಳಿನಿಂದ ವಿಕಾಸ್ ಹಾಗೂ ಮಾಯಾ ದಂಪತಿ ಕೆಲಸಕ್ಕಿದ್ರು. ಅವರು ಕೆಲಸ ಬಿಟ್ಟು ಹೋಗುವಾಗ ದಿನೇಶ್ ಹಾಗೂ ಕಮಲಾ ದಂಪತಿಯನ್ನ ಕೆಲಸಕ್ಕೆ ಸೇರಿಸಿದ್ರು. ಈ 20 ದಿನದಲ್ಲಿ ದಂಪತಿ ಮನೆಯವರ ನಂಬಿಕೆಯನ್ನ ಸಂಪೂರ್ಣವಾಗಿ ಗಳಿಸಿದ್ರು. ಇನ್ನು ಮನೆಯಲ್ಲಿದ್ದ 11 ಕೆಜಿ ಚಿನ್ನ, ವಜ್ರ, ಬೆಳ್ಳಿ ಕಳೆದುಕೊಂಡು ಶಿವಕುಮಾರ್ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಅವ್ರ ಇನ್ಫಾರ್ಮೇಶನ್ ಪ್ರಕಾರ ಫೇಸ್ಬುಕ್ ಅಲ್ಲಿ ಆಡ್ ಹಾಕಿದಾರಂತೆ. ಆ್ಯಡ್ ಆಗ್ತಾಗ ಇವರಿಬ್ರು ಇವಾಗ ಪ್ರೆಸೆಂಟ್ ಯಾರು ಕಳ್ತನ ಮಾಡಿದ್ರು ಇವರಿಬ್ರು ಇವ್ರಿಗೆ ಕಾಲ್ ಮಾಡಿ ಬಂದು ಇಮಿಡಿಯೇಟ್ ಜಾಯಿನ್ ಆಗಿದ್ದಾರೆ. ಬಟ್ ಇವರು ಎಲ್ಲಿ ಅವ್ರದ್ದು ಯಾವ ಊರು, ಮುಂಚೆ ಎಲ್ಲಿ ಕೆಲಸ ಮಾಡ್ತಾ ಇದ್ರು ಏನೂ ತಿಳ್ಕೊಂಡಿಲ್ಲ. ಬಟ್ ನನ್ಗನ್ಸುತ್ತೆ ಇದೆಲ್ಲ ಗ್ರೂಪ್ ಪ್ಲಾನ್ಡ್. ಮಾರತಹಳ್ಳಿ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪರಾರಿಯಾಗಿರುವ ನೇಪಾಳಿ ಮೂಲದ ದಂಪತಿ ಮತ್ತು ಅವರ ಗ್ಯಾಂಗ್ ಪತ್ತೆಗೆ ಬಲೆ ಬೀಸಿದ್ದಾರೆ. ಅವರು ಹೇಳೋದು 12 kgs ಹೋಗಿದೆ. ಮುಂಚೆ 2 kg ಹೋಯ್ತು, ಆಮೇಲೆ 8 kg ಹೋಯ್ತು. ವಾಟ್ ಎವರ್ ಇಟ್ ಇಸ್, ಏನು ಹೋಗಿದೆ ಅದು ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ ತಗೊಂಡಿದ್ದೀವಿ. ಕೆಲವು ಲೀಡ್ಸ್ ಇದೆ, ಮತ್ತೆ ನಮ್ಮ ಟೀಮ್ ಅವರು ಬೇರೆ ಬೇರೆ ರಾಜ್ಯಕ್ಕೆ ಆಲ್ರೆಡಿ ಹೋಗಿದೆ. ನಮ್ಗೆ ಭರವಸೆ ಇದೆ ಕೇಸ್ ಪತ್ತೆ ಆಗುತ್ತೆ. ಪಾಪ ಬಡಪಾಯಿಗಳು ಅಂತ ಕೆಲಸ ಕೊಟ್ರೆ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ್ದಾರೆ. ಮನೆ ಕೆಲಸಕ್ಕೆ ಬಂದವರನ್ನ ಅತಿಯಾಗಿ ನಂಬುವ ಮುನ್ನ ಎಚ್ಚರ ವಹಿಸಿ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.